ಚಟುವಟಿಕೆಗಳನ್ನೆಲ್ಲ ಗಮನಿಸಿ ಆಮೇಲೆ ತಮ್ಮ ಹತ್ರ ಕೇಳ್ತಾ ಇರೋದು ಅನುಮತಿ ಪತ್ರ. ಈಗ ನನ್ನ ಹತ್ರ ಅನುಮತಿ ಪತ್ರ ಅಂದರೆ ನಿಮ್ಮ ಆಫೀಸಿಂದ ಸೀಲ್ಡ್ ಆಗಿರೋ ಕಾಪಿ ನನ್ನ ಹತ್ರ ಇದೆ ಸರ್. ನೀವು ಮನವಿ ಸಲ್ಲಿಸಿದ್ದೀರಾ ಸರ್? ದಯಮಾಡಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ತೀವಿ. ತಾವು ಮನವಿ ಸಲ್ಲಿಸಿದ್ದೀರಾ, ಅದಕ್ಕೆ ಅನುಮತಿ ಸಿಕ್ಕಿಲ್ಲ. ನೀವು ಕೊಡಲ್ಲ, ನೀವು ಉದ್ದೇಶಪೂರ್ವಕ ಹೋಗಿ ಕೊಡಲ್ಲ, ನೀವು ಅನುಮತಿ ಪತ್ರನೂ ಕೊಡಲ್ಲ. ನಾನು ಇದಕ್ಕಿಂತ ಮುಂಚೆ ನಾನು ಅನೇಕ ಪತ್ರಗಳನ್ನ ಕೊಟ್ಟಿದ್ದೀನಿ, ಯಾವುದಕ್ಕೂ ನನಗೇನು ಉತ್ತರ ಸಿಕ್ಕಿಲ್ಲ ನಿಮ್ಮ ಕಡೆಯಿಂದ. ಸಾಹೇಬ್ರ ಗಮನಕ್ಕೆ ತಂದಿದ್ದೀರಾ? ಸಾಹೇಬ್ರ ಕಡೆಯಿಂದ ನಿಮ್ಗೆ ಅನುಮತಿ ಸಿಕ್ಕಿದೆಯಾ? ಮತ್ತು ರೂರಲ್ ಸ್ಟೇಷನ್ಗೆ ಈ ಥರ ಮಾಡ್ತೀವಿ ಅಂತ ನೀವೊಂದು ಇದು ಕೊಟ್ಟು ಅಲ್ಲಿ ಸ್ಟೇಷನ್ನಿಂದ ಏನಾದರೂ ನಿಮ್ಗೆ ಅನುಮತಿ ಸಿಕ್ಕಿದೆಯಾ? ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದಿದ್ರೆ ಒಂದು ಇದನ್ನು ಕೊಡಿ ಸರ್, ಅದು ಪತ್ರ. ಡಿಸ್ಟಿಕಲ್ಲಿ ಫಸ್ಟ್ ವಿಲೇಜ್ ಏನು ಈ ಕೌಂಟಿಂಗ್ ಬೂತ್ ಎತ್ಕೊಂಡ್ರೆ ನನ್ನೂರು ಫಸ್ಟ್ ವಿಲೇಜ್ ಇಲ್ಲಿ ಕೌಂಟಿಂಗ್ ಮಾಡಿದ್ರೆ ನನ್ನೂರಿಂದು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ KMF ಡೈರಿ ಕಟ್ಕೊಂಡಿದ್ರೆ ಅಕ್ರಮ ಆಗಿದೆ, ಕಲ್ಯಾಣಿ ಅಕ್ರಮ ಆಗಿದೆ. ನಾನು ಈ ಕಂಪ್ಲೇಂಟ್ ಕೊಟ್ಟಿರೋದು ಯಾವಾಗ 2024 ಅಕ್ಟೋಬರ್ 28ನೇ ತಾರೀಕು 2 ವರ್ಷ ಆಯಿತು. ಇದುವರೆಗೂ ಒಂದು ರೆಸ್ಪಾನ್ಸ್ ಇಲ್ಲ. ಕಲ್ಯಾಣಿ ಅಪ್ರೋಚ್ ಆಗಿದೆ, ಕಲ್ಯಾಣಿಯಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಟಾಯ್ಲೆಟ್ ಕಟ್ಕೊಂಡಿದ್ದಾರೆ, ಟಾಯ್ಲೆಟ್ ಪಿಟ್ಟುಕುಂತ ಕಟ್ಕೊಂಡಿದ್ದಾರೆ. ಇದುವರೆಗೂ ಒಂದು ರೆಸ್ಪಾನ್ಸ್ ಇಲ್ಲ. ಇನ್ನೇನು ರೆಸ್ಪಾನ್ಸ್ ಮಾಡ್ತಾರೆ? ನಾನು ನಿನ್ನೆ ಪರ್ಮಿಷನ್ ತೆಗೆದುಕೊಂಡು ಇವತ್ತು ಕೂತ್ಕೊಂಡಿಲ್ಲ, ಅಥವಾ ಬೆಳಗ್ಗೆ ಪರ್ಮಿಷನ್ ತೆಗೆದುಕೊಂಡು ಕೂತ್ಕೊಂಡಿಲ್ಲ. ನಾನು 11ನೇ ತಾರೀಕು ನಿಮ್ಮ ಕಚೇರಿಗೆ ಬಂದಿದ್ದೀನಿ. ನಾನು ಏನು ಸೀಲ್ ಹಾಕ್ಸ್ಕೋಬೇಕು ನಾನು ಸೀಲ್ ಹಾಕ್ಸ್ಕೊಂಡಿದ್ದೀನಿ. ನಿಮ್ಮ DC ಬೀಟ್ ಮಾಡಿದ್ದೀನಿ. ನನ್ನ ಪಾಂಪ್ಲೆಟ್ ಆವತ್ತೇನಿದೆಯೋ ಏನು ಒಂದು ಅಕ್ಷರ ಚೇಂಜ್ ಆಗಿಲ್ಲ. ಅದನ್ನೇ ಇಲ್ಲಿ ಇಟ್ಕೊಂಡು ಸತ್ಯಾಗ್ರಹ ಕೂತೀನಿ. ಇದುವರೆಗೂ 100 ಜನ ಪಬ್ಲಿಕ್ ಹೋದ್ರು, 100 ಜನ ಪಾಂಪ್ಲೆಟ್ ಕೊಡ್ತಾ ಇದ್ದೀನಿ, ಯಾರಿಗೂ ತೊಂದರೆ ಆಗಲಿಲ್ಲ. ಈಗ ಪ್ರೆಸ್ ಅವ್ರು ಬಂದರು, ಪ್ರೆಸ್ ಅವ್ರು ಯಾರೋ ಪ್ರೆಸ್ ಅವ್ರು ಬಂದರು ಅಂತ ಹೇಳ್ಬಿಟ್ಟು ನೀವು ಬಂದುಬಿಟ್ಟೆ. ಈ ದಿನ ನಾವು ಆಮರಣ ನಿರಾಹಾರ ದೀಕ್ಷೆ ಕೂತ್ಕೊತೀವಿ ಅಂತೇಳಿ ಚಿಕ್ಕಬಳ್ಳಾಪುರ DC ಪ್ರಭು ಅವ್ರ ಹತ್ರ 11ನೇ ತಾರೀಕೆ ಮನವಿ ಮಾಡಿದ್ವಿ. ಅದೇ ರೀತಿಯಾಗಿ SP ಅವ್ರ ಹತ್ರ ಕೂಡ ಮನವಿ ಮಾಡಿದ್ವಿ. ಟಪಾಲಲ್ಲಿ ಸೀಲು ಸಿಗ್ನೇಚರ್ ಹಾಕ್ಕೊಂಡಿದ್ವಿ, ಪಾಂಪ್ಲೆಟ್ ಸೇರಿಸಿದ್ದೀವಿ. ಅದರ ಪ್ರಕಾರ ನಾವು ಇವತ್ತು ಮೂಲಭೂತ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ, ಅದರಲ್ಲಿರ್ತಕ್ಕಂಥ ಶಾಸಕರು, ಅದರಲ್ಲಿರ್ತಕ್ಕಂಥ ಮಿನಿಸ್ಟ್ರು, ಅವರ ಕಂಟ್ರೋಲಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಕೂಡ ಸರ್ಕಾರವನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ, ಸಂವಿಧಾನವನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ, ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಸತ್ಯಾಗ್ರಹವನ್ನು ಕೂತಿದ್ದೀವಿ. ನಾವು ಸಂವಿಧಾನವನ್ನು ಗೌರವಿಸ್ತೀವಿ. ಹಾಗಾಗಿ ಸಂವಿಧಾನಕ್ಕೂ ಮತ್ತು ದೇವರಿಗೂ ಕೂಡ ಹಾರವನ್ನು ಹಾಕಿದ್ದೀವಿ. ನಾವು ದೇವರನ್ನ ಎಷ್ಟು ನಂಬ್ತೀವೋ ಅಷ್ಟೇ ಸಂವಿಧಾನವನ್ನು ನಂಬ್ತೀವಿ ಅಂತೇಳಿ ತಿಳಿಸ್ತಾ ಈ ಥರ ಕೆಲಸ ಮಾಡಿದ್ದೀವಿ. ಮುಖ್ಯವಾಗಿ ಇವತ್ತು ನಮ್ಮ ಪ್ರಮುಖ ಬೇಡಿಕೆಗಳೇನು ಅಂತಂದರೆ, ಅಧಿಕಾರಿಗಳು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಸಂವಿಧಾನಬದ್ಧವಾಗಿ ಜನಪ್ರತಿನಿಧಿಗಳ ಜೊತೆ, ಸಾರ್ವಜನಿಕರ ಜೊತೆ, ಬಡವರ ಜೊತೆ, ಬಲಹೀನ ವರ್ಗದ ಜೊತೆ, ರೈತರ ಜೊತೆ ನಡ್ಕೋಬೇಕು ಅಂತ ಹೇಳ್ತಕ್ಕಂಥದ್ದು ಮೊದಲನೇ ಆದ್ಯತೆ. ಎರಡನೇದಾಗಿ ನಾವು RT ಅಪ್ಲಿಕೇಶನ್ಸ್ನ ಕೊಟ್ಟಿದ್ದೀವಿ, ಅನೇಕ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಯಾವುದೇ ರೀತಿಯ ಸೂಕ್ತ ದಾಖಲೆಗಳನ್ನ ಕೊಡ್ತಾ ಇಲ್ಲ. ಒಂದು ಅಪ್ಲಿಕೇಶನ್ಗೆ 100 ಅಕ್ನಾಲಜ್ಮೆಂಟ್ಸ್ ಕೊಡ್ತಕ್ಕಂಥದ್ದು. ಒಂದು ವಾರ ಬಿಟ್ಟು ಅಕ್ನಾಲಜ್ಮೆಂಟ್ ಬರ್ತಾ ಇದೆ ಹೊರತು ಡಾಕ್ಯುಮೆಂಟ್ ಬರ್ತಾ ಇಲ್ಲ. ಅದನ್ನು 3-4 ಜನ ಮೇಂಟೈನ್ ಮಾಡ್ತಾ ಇದ್ದಾರೆ, ಆದರೂ ಕೂಡ ಇವರು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಒಂದಲ್ಲ ಒಂದು ಕತೆ ಹೇಳ್ತಕ್ಕಂಥದ್ದು, ಡಾಕ್ಯುಮೆಂಟ್ಸ್ ಕೊಡ್ದಿರೋ ತಪ್ಪಿಸ್ಕೊಳ್ತಕ್ಕಂಥದ್ದು. ನಾವಿವತ್ತು ಚೀಫ್ ಮಿನಿಸ್ಟರನ್ನು 20 ವರ್ಷದ CM ರಿಲೀಫ್ ಫಂಡ್ ಕೊಡಪ್ಪ ಸ್ಟೇಟ್ಮೆಂಟ್ ಅಂತೇಳಿ ಕೇಳಿದ್ದೀವಿ, ಕೊಡ್ತಾ ಇಲ್ಲ. IPL ಅಲ್ಲಿ ಏನು ನಡೆದಿದೆ ಅಂತೇಳಿ ಅಧಿಕಾರಿಗಳಿಗೂ ಕೇಳ್ತಾ ಇದ್ದೀವಿ, ರಾಜಕೀಯದಲ್ಲಿರ್ತಕ್ಕಂಥ ನಾಯಕರಿಗೂ ಕೇಳ್ತಾ ಇದ್ದೀವಿ. IPL ಅಲ್ಲಿ 11 ಜನ ಹೇಗೆ ಸತ್ರು, ಅದರ ರೆಕಾರ್ಡ್ಸ್ ಏನು ಕತೆ, ಪರ್ಮಿಷನ್ಸ್ ಹೆಂಗೆ ಸಿಕ್ಕಿತ್ತು, ಯಾರು ಏನೇನು ಮಾಡಿದ್ರು ಎಲ್ಲ ಕೊಡಿ, CC ಫುಟೇಜ್ ಕೊಡಿ, ಎಲ್ಲನೂ ಕೇಳ್ತಾ ಇದ್ದೀವಿ. ಏನು ಸಿಗ್ತಾ ಇಲ್ಲ. DK ರವಿ ಅವ್ರ ಕೇಸು, ಅದ್ರದ್ದು ಕೇಳ್ತಾ ಇದ್ದೀವಿ ಡಾಕ್ಯುಮೆಂಟ್ಸ್, ಅದು ಕೊಡ್ತಾ ಇಲ್ಲ. ಮಹಾತ್ಮ ಗಾಂಧಿ ನಿರೇಗಾದ ಕೇಳ್ತಾ ಇದ್ದೀವಿ, ಅದು ಕೊಡ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ಕೇಳ್ತಾ ಇದ್ದೀವಿ, ಕೊಡ್ತಾ ಇಲ್ಲ. HN ವ್ಯಾಲಿದು, KC ವ್ಯಾಲಿದು ಕೇಳ್ತಾ ಇದ್ದೀವಿ, ಕೊಡ್ತಾ ಇಲ್ಲ. ಅನೇಕ RT ಅಪ್ಲಿಕೇಶನ್ ಒಂದು ಕೂಡ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ನಡೆಸ್ತಾ ಇಲ್ಲ. ನಾವು ಸಾಮಾಜಿಕ ನ್ಯಾಯಕ್ಕೋಸ್ಕರ ಬಟ್ಲಹಳ್ಳಿ ಜುಡಿಷರಿ ಪೊಲೀಸ್ ಸ್ಟೇಷನ್ಗೆ, ನಮ್ಮ ಕಂಚಾರ್ಲಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ಗೆ, SP ಅವ್ರಿಗೆ ನನ್ನ ಕೈಯಿಂದ ನಾನು ಕಂಪ್ಲೇಂಟ್ಸ್ನ ಕೊಟ್ಟಿದ್ದೀನಿ, ಪಿಟಿಷನ್ಸ್ನ ಕೊಟ್ಟಿದ್ದೀನಿ. ಸಾಮಾಜಿಕ ನ್ಯಾಯಕ್ಕೋಸ್ಕರ, ನನ್ನ ಪರ್ಸ್ನಲ್ಗಲ್ಲ. ಇವರು FIR ರಿಜಿಸ್ಟರ್ ಮಾಡಲ್ಲ, ಚಾರ್ಜ್ ಶೀಟ್ ಮಾಡಲ್ಲ, ಇನ್ವೆಸ್ಟಿಗೇಷನ್ ಮಾಡಲ್ಲ. ಏನು ಅಂತಂದರೆ ಸರ್ಕಾರದ ಒತ್ತಡ ಐತೆ, CM ಒತ್ತಡ ಐತೆ, ಕಾಂಗ್ರೆಸ್ ಅವ್ರ ಮೇಲೆ ಯಾರ ಮೇಲೂ FIR ಮಾಡೋಂಗಿಲ್ಲ ಅಂಥೇಳಿ
ಎಸ್ಪೆಷಲಿ ಭಾಸ್ಕರ್ ಅಂಕಲ್ ಮುರುಘ ಶಿವಾರೆಡ್ಡಿ ಅವರು ಏನೇ ಕೊಟ್ಟರು ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಹೋಗಲಿ ಪರ್ಸ್ನಲ್ ಆಗಾಗಲಿ ಅವ್ರನ್ನ ಸಾಯಿಸಿಬಿಟ್ರು ಕೂಡ ನೀವು FIR ಮಾಡೋಂಗಿಲ್ಲ ಅಂತೇಳಿ ಪೊಲೀಸರು ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಏಪ್ರಿಲ್ 10ನೇ ತಾರೀಕು ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ವಿ. ಏನು ಕೆರೆ ಕುಂಟೆಗಳಿಗೆ ಶುದ್ಧ ನೀರನ್ನು ಹರಿಸಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಸ್ಯಾನಿಟೈಸೇಷನ್ ಮಾಡಿ ಫಿಲ್ಟರ್ ಮಾಡಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕಾದಂಥ ಅವಶ್ಯಕತೆ ಇದ್ದರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ನಮ್ಮ ಕೆರೆ ಕುಂಟೆಗಳಿಗೆ ಬಿಡಿ ಅಂತೇಳಿ ಹೇಳಿದ್ವಿ. ನಾನು ವಿಶೇಷವಾಗಿ H2O ಬೇಕಷ್ಟೇ ನಮಗೆ, ನಿಮ್ಮ ನೈಟ್ರೋಜನ್ನು, ನಿಮ್ಮ ಯೂರಿಯಾ, ನಿಮ್ಮ ಶಾಂಪೂ ಅದೆಲ್ಲ ಬೇಕಾಗಿಲ್ಲ ಅಂತೇಳಿ ಕೂಡ ತಿಳಿಸಿದ್ದೆ. ಆ ಪ್ರತಿಭಟನೆ ಸಂದರ್ಭದಲ್ಲಿ 75 ಬೇಡಿಕೆಗಳು ಮತ್ತು 5 ವಿಶೇಷ ಬೇಡಿಕೆಗಳನ್ನ ಒಳಗೊಂಡಂತೆ ಪ್ರಾತಿನಿಧ್ಯ ಪತ್ರ ರೆಪ್ರೆಸೆಂಟೇಷನ್ನ ತಾಲೂಕು ಕಚೇರಿಗೆ ತಹಸೀಲ್ದಾರ್ ಅವರು ಕೊಟ್ಟು ಅದನ್ನು ಯಾವ ರೀತಿ ಆ್ಯಕ್ಷನ್ ಮಾಡ್ತೀರಾ, ಅದರ ಆ್ಯಕ್ಷನ್ಸ್ನ ಏನು ಅಂತೇಳಿ ನನಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದರೆ ಇದುವರೆಗೂ ಯಾವುದೇ ರೀತಿ ರಿಪೋರ್ಟ್ ಕೊಟ್ಟಿಲ್ಲ. ಅದನ್ನು DC ಅವ್ರಿಗೂ ಕಳಿಸಿದ್ದೀನಿ. ಇವರು ಕೂಡ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ. ಇವರು ಇವತ್ತಿಂದ ಹಿಂಗೆ ಮಾಡ್ತಾ ಇಲ್ಲ. ನಾನು 10-15 ವರ್ಷಗಳಿಂದ ಇವ್ರಿಗೆ ಇಮೇಲ್ ಕಳಿಸೋದು, ಲೆಟರ್ಸ್ ಕಳಿಸೋದು, ರೆಪ್ರೆಸೆಂಟೇಷನ್ಸ್ ಕಳಿಸೋದು ಎಲ್ಲ ಮಾಡ್ತಾ ಇದ್ದೀನಿ. ಇವರು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಇವರು ಜನವರಿ 1ನೇ ತಾರೀಕು ಬಂದಿರತಕ್ಕಂಥದ್ದು, 2026 ಜನವರಿ 1ನೇ ತಾರೀಕು ಅಪಾಯಿಂಟ್ ಆಗಿರ್ತಕ್ಕಂಥದ್ದು DCಗಳು. ಇದುವರೆಗೂ ಒಂದು ಇಮೇಲ್ಗೆ ರೆಸ್ಪಾನ್ಸ್ ಆಗಲ್ಲ, ಒಂದು ಲೆಟರ್ಗೆ ರೆಸ್ಪಾನ್ಸ್ ಆಗಲ್ಲ. ಇನ್ನೂ ಎಷ್ಟು ಟೈಮ್ ಬೇಕು ಇವರು ಸಾಲ್ವ್ ಮಾಡಿ? ಸರ್ ದಯಮಾಡಿ ಅನುಮತಿ ತಗೊಳ್ಳಿ ಸರ್, ದಯಮಾಡಿ ನಮ್ಮ ಕರ್ತವ್ಯಕ್ಕೂ ಅನ್ನೋದು ತೊಂದರೆ ಕೊಡಬೇಡ್ರಿ. ನನ್ನ ಅನುಮತಿ ನಾವು ಕರ್ತವ್ಯ ಇದೆ. ನಿರ್ವಹಿಸೋದಕ್ಕೆ ಒಂದು ನಮ್ಗೆ ನಿಮಿಷ, ತೊಂದರೆ ಮಾಡಬೇಡಿ. ಒಂದು ನಿಮಿಷ. ಅನುಮತಿ ತಗೊಳ್ರಿ ಸರ್, ಮಾನ್ಯ ಜಿಲ್ಲಾಧಿಕಾರಿ ಅನುಮತಿ ತಗೊಳ್ರಿ. ಮತ್ತೆ ಏನು ಕಾನೂನು ಪ್ರಕಾರ ಎಲ್ಲ ಅನುಮತಿ ತಗೊಬೇಕು ಅಲ್ಲಿ ಅನುಮತಿ ತಗೊಂಡು ಮಾಡಿ ಸರ್. ಒಂದು ನಿಮಿಷ ಸಾಹೇಬ್ರೆ, ನಾನು 11ನೇ ತಾರೀಕು DC ಕಚೇರಿಗೆ ಬಂದಿದ್ದೀನಿ. ನನ್ನ ಕರ್ತವ್ಯ, ನಾನು ಸೀಲ್ಡ್ ಕಾಪಿ ಹಾಕ್ಸ್ಕೊಂಡಿದ್ದೀನಿ. ನನ್ನ ಹತ್ರ ಸೀಲ್ಡ್ ಕಾಪಿ ಐತೆ. ಇನ್ನು ಇದಕ್ಕಿಂತ ಮುಂಚೆ ನೀವು ಮನವಿ ಸಲ್ಲಿಸಿದ್ದೀರಾ ಸರ್? ನೀವು ಹೇಳೋದು ನನಗೆ ಅರ್ಥ ಆಗಿದೆ. ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಮನವಿ ಸಲ್ಲಿಸಿದ್ದೀರಾ, ನಿಮ್ಮ ಮನವಿಗೆ ಒಪ್ಪಿಗೆ ಸಿಕ್ಕಿದೆಯಾ? ಈ ರೋಡಲ್ಲಿ ಹೋಗಿ ಒಪ್ಪಿಗೆ ಕೇಳ್ತಾರ, ಆಫೀಸ್ಗೆ ಬರೋದು ಸರಿ ಕೇಳ್ತಾರ. ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಲ್ವಾ, 2024 ಅಕ್ಟೋಬರ್ 28ನೇ ತಾರೀಕಿಂದ ಈ DC ಆಫೀಸಿಂದ ಒಂದೇ ಒಂದು ಉತ್ತರ ನನಗೆ ಸಿಕ್ಕಿಲ್ಲ. 106 ರೆಪ್ರೆಸೆಂಟೇಷನ್ಸ್ ನಂದೇ ಒಂದು ಫೈಲ್ ಮಾಡಿದ್ರೆ ಒಂದು 10 kg 20 kg ಆಗ್ತದೆ ನನ್ನ ಫೈಲ್ಸು. ಒಂದಕ್ಕೂ ಉತ್ತರ ಸಿಕ್ಕಿಲ್ಲ. ನಾನೀಗ ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ, ಶಾಂತಿಯುತವಾಗಿ ಮಾಡ್ತಾ ಇದ್ದೀನಿ. ನಾನು ಒಂದು ಸೈಡ್ಗೆ ಇದ್ದೀನಿ. ಇದನ್ನೇ ನನ್ನ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಾನು ಟಪಾಲ್ ಹತ್ರ ಸೀಲ್ ಹಾಕ್ಸ್ಕೊಂಡಿರೋದ ಹತ್ರ ಈ ಪಾಂಪ್ಲೆಟ್ ನೀವು DC ಕೊಟ್ಟಿದ್ದೀನಿ 11ನೇ ತಾರೀಕು. ಸರ್ ನಿಮ್ಮಿಂದ ನಮ್ಗೆ ಏನು ತೊಂದರೆ ಆಗ್ತಲ್ಲ, ಕಚೇರಿಗೆ ತೊಂದರೆ ಆಗ್ತಲ್ಲ, ನೀವು ಶಾಂತಿಯುತವಾಗಿ ಮಾಡ್ತಾ 8 ದಿನ ಆಗಿದೆ. ನಿಮ್ಮಿಂದ ನಮ್ಗೆ ಏನು ತೊಂದರೆನೂ ಉಂಟಾಗ್ತಾ ಇಲ್ಲ, ನಿಮ್ಮಿಂದ ತೊಂದರೆ ಆಗ್ತಾ ಇದೆ ಅಂತಾನು ಹೇಳ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಅಂದ್ರೆ ಇಡೀ ಜಿಲ್ಲೆಗೆ ದೊಡ್ಡವರು, ಸುಮಾರು ಕೆಲಸ ಇರುತ್ತೆ ಸರ್. ಬಿಸಿ ಶೆಡ್ಯೂಲ್ಡ್ ಅಲ್ಲೂ ತಮ್ಮ ಗಮನ ಹರಿಸಿರ್ತಾರೆ. ತಾವು ಸ್ವಲ್ಪ ಕಾಯ್ಬೇಕು, ಅವ್ರ ಗಮನಕ್ಕೆ ತಂದು ಅವ್ರ ಅನುಮತಿ ಕೊಟ್ಮೇಲೆ ಮಾಡ್ಬೇಕು ಸರ್. ನಾನು ನೋಡಿ ಜಿಲ್ಲೆನಲ್ಲಿ ಎಷ್ಟು ಕಷ್ಟ 11ನೇ ತಾರೀಕು ನನ್ನ ಏನೋ ಮನವಿಯನ್ನ ಕೊಟ್ಟು 11ನೇ ತಾರೀಕು ಕೊಟ್ಟಿಲ್ಲ. 11ನೇ ತಾರೀಕು ಕೊಟ್ಟಿಲ್ಲ. ನಾನು ಸಾಹೇಬ್ರ ಬಗ್ಗೆ ಗಮನ ವಹಿಸೋವರೆಗೂ ನೀವು ಅನುಮತಿ ಕೊಡ ಗಮನ ವಹಿಸಲ್ಲ ರೀ, ಗಮನ ವಹಿಸಲ್ಲ. ಅಕ್ಟೋಬರ್ 28 2024ರಿಂದ ಇದುವರೆಗೂ ಯಾವುದೇ ರೀತಿಯ ಗಮನ ಹರಿಸಿಲ್ಲ. ಹಾಗಾಗಿ ನಾವು ಈ ದೃಢ ಸಂಕಲ್ಪವನ್ನ ಮಾಡಿ ಕುತ್ಕೊಂಡಿದೀವಿ. ಇವಾಗಲೂ ನಾನು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ, ಮಾಡೋ ಉದ್ದೇಶನೂ ಇಲ್ಲ. ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಅವ್ರ ಗಮನಕ್ಕೆ ತಂದು ಅನುಮತಿ ಪಡ್ಕೊಂಡು ಗಮನ ಇದನ್ನ ಸೀಲ್ ಹಾಕ್ಸ್ಕೊಂಡಿದ್ದೀನಿ. 11ನೇ ತಾರೀಕು ಬಂದು ಅವ್ರಿಗೆ ಭೇಟಿ ಮಾಡಿದ್ದೀನಿ, ನಾನು ಪಾಂಪ್ಲೆಟ್ ಕೊಟ್ಟಿದ್ದೀನಿ. ಇನ್ನೂ ಏನ್ ಗಮನಕ್ಕೆ ತರೋದು ಸರ್? ಅನುಮತಿ ಸಿಕ್ಕಿದ್ರೆ ಅಲ್ವಾ ಸರ್ ನಾವು ನೀವು ಏನ್ ಮಾಡ್ತಾ ಇದ್ದಾರೆ ಇದನ್ನ ಬಿಡೋದಕ್ಕಾಗದು, ಪ್ರೋತ್ಸಾಹ ಕೊಡೋಕ್ಕಾಗ. ನಾನು ಹೇಳ್ತಾ ಇದ್ದೀನಿ ಕೇಳಿ ಸರ್, DC ಅವರು ಸಾರ್ವಜನಿಕರು ಅಂತಂದ್ರೆ ಅಕ್ಟೋಬರ್ 28 2024 2 ವರ್ಷದಿಂದ ಒಂದು ರೆಸ್ಪಾನ್ಸ್ ಮಾಡಿಲ್ಲ. ಇವ್ರು ಬಂದು ಜನವರಿ 1ನೇ ತಾರೀಕಿಂದ ಬಂದಿರೋದು ಇಲ್ಲಿ ಕೆಲಸಕ್ಕೆ. ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಇನ್ನೇನು ರೆಸ್ಪಾನ್ಸ್ ಕೊಡ್ತಾರೆ ನನಗೆ ಗೊತ್ತಿಲ್ಲದಿರ. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಸಾಹೇಬರು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ. ಸಾರ್ವಜನಿಕರಿಗೆ ಏನು ಕೊರತೆಗಳಿದ್ದಾವೆ ಎಲ್ಲ ಬಗೆಹರಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಬರಬೇಕು, ತಮ್ಮ ಗಮನನೂ ಸೆಳಿಬೋದು. ನೀವು ಅಂಥವ್ರಿಗೂ ಕಾಯ್ಬೇಕು.